ಇವತ್ತಿನ ದಿನಗಳಲ್ಲಿ ನಾವು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಥರ ನಿಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾ, ಯಾವ ಥರ ಕ್ರಿಯೇಟ್ ಮಾಡೋದು, ಸೊ ಆ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸಾಗರ್. ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಮನೆಯಲ್ಲೇ ಕುಳಿತುಕೊಂಡು ಯಾವ ಥರ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಸೊ ಅದಾದ ನಂತರ ಯೂಸ್ ಅನದರ್ ಅಕೌಂಟ್ ಅಂದರೆ ನೀವು ಈ ಮೊದಲೇ ನಿಮ್ಮದೇ ಆದ ಒಂದು ಇಮೇಲ್ ಐ ಡಿನ ಹೊಂದಿರಬೇಕು. ಸೊ ಇಮೇಲ್ ಕ್ರಿಯೇಷನ್ ಬಗ್ಗೆ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೆ, ಆ ವಿಡಿಯೋನ ನೀವು ರೆಫರ್ ಮಾಡಬಹುದು. ಸೊ ಇಲ್ಲಿ ಈ ಒಂದು ಪೇಜಲ್ಲಿ ಅಂದರೆ ಈ ಒಂದು ಇಂಟರ್ಫೇಸಲ್ಲಿ ನಾನು ಇಮೇಲ್ನ ಹಾಕ್ತಾಯಿದ್ದೀನಿ. ಸೊ ಇಮೇಲ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟು ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೋಡ್ಬೋದು ಮೇಲ್ಗಡೆ ಎಸ್ ಅಂತ ಒಂದು ಸಿಂಬಲ್ ಬಂದಿದೆ. ಇದು ನಾನೀಗ ಲಾಗಿನ್ ಆಗಿರೋ ಒಂದು ಇಂಟರ್ಫೇಸ್. ನೆಕ್ಸ್ಟ್ ಅದರಲ್ಲೇ ಸೈನ್ ಇನ್ ಇದ್ದು ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ. ಸೊ ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅನ್ನೋ ಒಂದು ಫಸ್ಟ್ ಲಿಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಒಂದು ಯೂಸರ್ ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಯೂಸರ್ ಇಂಟರ್ಫೇಸ್ ಬಂದಾಗ ನಿಮ್ಮದೇ ಆದ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನೇಮ್ನ, ನಿಮ್ಮದು ಯೂಟ್ಯೂಬ್ ನೇಮ್ನ ಇಲ್ಲಿ ನೀವು ಎಂಟರ್ ಮಾಡ್ಬೋದು. ಮತ್ತು ಹ್ಯಾಂಡಲ್ ಅಂದರೆ ಯೂಟ್ಯೂಬ್ ಹ್ಯಾಂಡಲ್ ನೇಮ್ನ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಸೊ ಇಲ್ಲಿ ನೀವು ಕ್ರಿಯೇಟ್ ಚಾನಲ್ ಅಂತ ಕೊಡಿ. ನೆಕ್ಸ್ಟ್ ಒಂದು ಕಂಟಿನ್ಯೂ ಅಂತ ಕೊಡಿ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ. ಇವಾಗ ನಮ್ಮದು ಚಾನಲ್ ಕ್ರಿಯೇಟ್ ಆಯಿತು. ಸೊ SS ಕಂಪ್ಯೂಟರ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಆಯಿತು. ಸೊ ಇದಾದ ನಂತರ ಮುಖ್ಯವಾಗಿ ಮೇಯ್ನಾಗಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ಕೊನೆಯದಲ್ಲಿ. ಸೊ ನಿಮ್ಮ ಸಿಸ್ಟಮಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ನ ನೀವು ಓಪನ್ ಮಾಡಿಕೊಂಡು, ಸೊ ಇಲ್ಲಿ ನೀವು ಜನರಲ್ ಅಂದರೆ ಬೈ ಡಿಫಾಲ್ಟ್ ಯೂನಿಟ್ಸ್ ಇದನ್ನು ನೀವು ಕರೆನ್ಸಿನ, ಸೊ ಇಂಡಿಯನ್ ಇದ್ದರೆ ಇಂಡಿಯನ್ ಆ್ಯಂಡ್ US ಇದ್ದರೆ USನ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಚಾನಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್, ಸೊ ಸೆಲೆಕ್ಟ್ ಯುವರ್ ಕಂಟ್ರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಕೀವರ್ಡ್ಸ್. ಸೊ ಕೀವರ್ಡ್ಸ್ ಅಂದರೆ ನಿಮ್ಮದೇ ಆದ ಒಂದು ಚಾನಲ್ ನೇಮ್ ಶೋ ಆಗಬೇಕಂದ್ರೆ, ಅಂದರೆ ಮೇನ್ ರ್ಯಾಂಕಿಂಗಲ್ಲಿ ಬರಬೇಕಂದ್ರೆ ಇಲ್ಲಿ ನೀವು ನಿಮ್ಮದೇ ಆದ ಚಾನಲ್ ನೇಮ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನಮ್ಮದೇ ಆದ ಚಾನಲ್ ನೇಮ್ನ ಮೆನ್ಷನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಂಟರ್ ಕೊಡ್ತಾಯಿದ್ದೀನಿ. ಸೊ ಇದನ್ನು ನಾನು ಕ್ಯಾಪಿಟಲಲ್ಲೂ ಬರಿತಾ ಇದ್ದೀನಿ, SS ಕಂಪ್ಯೂಟರ್ಸ್ ಅಂತ. ಸೊ ಈ ಥರ ನೀವು ಸಾಕಷ್ಟು ಟ್ಯಾಗ್ಸ್ ಅಂದರೆ ಕೀವರ್ಡ್ಸ್ನ ಇಲ್ಲಿ ಎಂಟರ್ ಮಾಡ್ಬೋದು. ಅಪ್ ಟು 500 ವರ್ಡ್ಸ್ ನಮಗೆ ಲಿಮಿಟಲ್ಲಿರುತ್ತೆ. ಸೊ ಈ ಥರ ಎಂಟರ್ ಮಾಡಿ ನೆಕ್ಸ್ಟ್ ಅಡ್ವಾನ್ಸ್ ಅಂತ ಆಪ್ಷನ್ ಇದೆಯಲ್ಲ ಇಲ್ಲಿ ಚಾನಲಲ್ಲಿ, ಅಲ್ಲಿಗೆ ಹೋಗಿ. ಸೊ ಅಡ್ವಾನ್ಸ್ ಅಂತ ಹೋದಲ್ಲಿ ನಿಮಗೆ 3 ಆಪ್ಷನ್ಸ್ ಬರ್ತವೆ. ಅದರಲ್ಲಿ ನೀವು ಚಾನಲ್ನ ಯಾವುದಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಫಾರ್ ಕಿಡ್ಸ್, ಸೊ ಫಾರ್ ಕಿಡ್ಸ್ ಆಗಿದ್ದರೆ ಅದನ್ನು ಎಸ್ ಅಂತ ಕೊಡಿ. ನಾಟ್ ಫಾರ್ ಕಿಡ್ಸ್ ಅಂತ ಇದ್ದರೆ ಅದನ್ನು ನೋ ಅಂತ ಕೊಡಿ. ಸೊ ನೀವು ಕಿಡ್ಸ್ ರಿಲೇಟೆಡ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಅದನ್ನು ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಅದರ್ವೈಸ್ ನೀವು ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಪ್ರತಿ ಸಲವೂ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ಒಂದು ಆಪ್ಷನ್ ನಿಮಗೆ ಶೋ ಆಗುತ್ತೆ, ಫಾರ್ ಕಿಡ್ಸ್ ಆರ್ ನಾಟ್ ಫಾರ್ ಕಿಡ್ಸ್ ಅಂತ. ನೀವು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಿಮ್ಮ ವಿಡಿಯೋ ಯಾವುದು ರಿಲೇಟೆಡ್ಡು ಅಂತ. ಸೊ ಇಲ್ಲಿ ನಾನು ನಾಟ್ ಫಾರ್ ಕಿಡ್ಸ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದರೆ ಇಲ್ಲಿ ಎಲ್ಲವೂ ಬೈ ಡಿಫಾಲ್ಟಾಗೇ ಇರಲಿ, ಸೇವ್ ಅಂತ ಕೊಡಿ. ಸೊ ಅಗೇನ್ ನಾವು ಮಾಡಿರ್ತಕ್ಕಂಥ ಸೆಟ್ಟಿಂಗ್ಸ್ ಸೇವ್ ಆಗುತ್ತೆ. ಮತ್ತು ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋಗಿ ಚಾನಲಲ್ಲಿ ಇಲ್ಲಿ ಫೀಚರ್ಸ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ, ಫೀಚರ್ಸ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ, ಅದರಲ್ಲಿ ಈ 3 ಆಪ್ಷನ್ಸ್ ಅಂದರೆ 3 ಆಪ್ಷನ್ಸ್ಗಳು ಎನೇಬಲ್ಡ್ ಆಗಿರಬೇಕು. ಸೊ ಫಸ್ಟ್ ಒಂದು ಬಂದುಬಿಟ್ಟು ವಿಡಿಯೋ ಅಪ್ಲೋಡ್ಸ್, ಪ್ಲೇಲಿಸ್ಟ್ ಕ್ರಿಯೇಷನ್, ಆ್ಯಡ್ ಕೊಲಾಬ್ರೇಟರ್ಸ್ ಆ್ಯಂಡ್ ಟು ಪ್ಲೇಲಿಸ್ಟ್, ಆ್ಯಡ್ ನ್ಯೂ ವೀಡಿಯೋಸ್ ಟು ಎಕ್ಸಿಸ್ಟಿಂಗ್ ಪ್ಲೇಲಿಸ್ಟ್. ಅಂದರೆ ನೀವು ವೀಡಿಯೋಸ್ನ ಆ್ಯಡ್ ಮಾಡಬೇಕಂದ್ರೆ ಈ ಒಂದು ಫಸ್ಟ್ ಆಪ್ಷನ್ ಏನಿದೆಯಲ್ಲ ಇದು ಎನೇಬಲ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ನು ಕಂಪಲ್ಸರಿಯಾಗಿ ಎನೇಬಲ್ ಆಗಿರಬೇಕು. ಸೆಕೆಂಡ್ ಒನ್ ಇಂಟರ್ಮೀಡಿಯೇಟ್ ಫೀಚರ್ಸ್. ಸೊ ಇಲ್ಲಿ ವಿಡಿಯೋ ಲಾಂಗರ್ ದೆನ್ 15 ಮಿನಿಟ್ಸ್ ಅಂದರೆ ನೀವು 15 ನಿಮಿಷಗಳ ಕಾಲ, ಅಂದರೆ 15 ನಿಮಿಷಗಳ ಕಾಲ ಇನ್ನೂ ಹೆಚ್ಚಿನ ಕಾಲದಷ್ಟು ವೀಡಿಯೋಸ್ ಏನಾದರೂ ಮಾಡಬೇಕು ಅಂತ ಅಂದರೆ ಈ ಒಂದು ಸೆಕೆಂಡ್ ಆಪ್ಷನ್ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಕಸ್ಟಮ್ ಥಂಬ್ನೇಲ್ಸ್.
ನೀವು ತಮ್ನೇಲ್ಸ್ನ ಆ್ಯಡ್ ಮಾಡಬೇಕಂದ್ರೆ ನಿಮ್ಮದೇ ಆದ ಒಂದು ಕಸ್ಟಮೈಸ್ ತಮ್ನೇಲ್ಸ್ನ ನೀವು ಆ್ಯಡ್ ಮಾಡಬೇಕಂದ್ರೆ ಇದು ಕಸ್ಟಮ್ ತಮ್ನೇಲ್ಸ್ನ ನೀವು ಆ್ಯಕ್ಟಿವ್ ಮಾಡಿಕೊಳ್ಳೇಬೇಕು. ಸೊ ಎರಡನೇ ಆಪ್ಷನ್ನ ನೀವು ಎನೇಬಲ್ಡ್ ಮಾಡಲೇಬೇಕು. ಆ್ಯಂಡ್ ಲೈವ್ ಸ್ಟ್ರೀಮಿಂಗ್ ಮಾಡಬೇಕಂದ್ರೆ ಎರಡನೇ ಆಪ್ಷನ್ ಎನೇಬಲ್ ಆಗಿರಬೇಕು. ಸೊ ಇದು ಎನೇಬಲ್ ಮಾಡಬೇಕಂದ್ರೆ ನೀವು ವೆರಿಫೈ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಯೂಸರ್ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಂಟರ್ ಯುವರ್ ಫೋನ್ ನಂಬರ್. ನೀವು ಫೋನ್ ನಂಬರ್ ಎಂಟರ್ ಮಾಡಿದರೆ ಎಂಟರ್ ಮಾಡಿದ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಾದಮೇಲೆ ನಿಮಗೆ ಒಂದು 6 ನಂಬರ್ ಅಂದರೆ 6 ಡಿಜಿಟ್ ಕೋಡ್ ಬರುತ್ತೆ. ಆ ಒಂದು ಕೋಡ್ನ ನೀವು ಎಂಟರ್ ಮಾಡಿದರೆ ನಿಮ್ಮ ಒಂದು ಫೋನ್ ನಂಬರ್ ವೆರಿಫೈ ಆಗಿ ನಮಗೆ ಸೆಕೆಂಡ್ ಆಪ್ಷನ್ ಎನೇಬಲ್ಡ್ ಆಗುತ್ತೆ. ಅದೇ ಥರ ಥರ್ಡ್ ಆಪ್ಷನ್ ಅಡ್ವಾನ್ಸ್ ಫೀಚರ್ಸ್. ಇಲ್ಲಿ ನೀವೇನಾದರೂ ಲೈಕ್ ನಿಮ್ಮ ಕಂಟೆಂಟ್ ಏನಾದರೂ ಬೇರೆಯವ್ರು ಕಾಪಿ ಮಾಡಿದರೆ ಅದಕ್ಕೆ ನೀವು ಅಪೀಲ್ ಮಾಡ್ಬೋದು, ಅಂದರೆ ಕ್ಲೈಮ್ಸ್ ಮಾಡ್ಬೋದು. ಆ್ಯಂಡ್ ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸ್ ಡೈಲಿ ಎಷ್ಟು ಬೇಕಾದರೂ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮೋರ್ ವೀಡಿಯೋಸ್ ಆ್ಯಂಡ್ ಕ್ರಿಯೇಟ್ ಮೋರ್ ಶಾರ್ಟ್ಸ್. ಸೊ ಈ ಥರ ಮ್ಯಾಕ್ಸಿಮಮ್ ಫೀಚರ್ಸ್ ನಮಗೆ ಇಲ್ಲಿ ಆ್ಯಕ್ಟಿವ್ ಆಗ್ತವೆ. ಸೊ ಇದನ್ನು ನೀವು ಎನೇಬಲ್ಡ್ ಮಾಡಬೇಕಂತ ಅಂದರೆ ಸೊ ನೀವೇನು ಮಾಡಬೇಕು, ಒಂದು ವಿಡಿಯೋ ವೆರಿಫಿಕೇಷನ್ ಆದರೂ ಮಾಡ್ಬೋದು, ಅಥವಾ ವ್ಯಾಲಿಡ್ ಐ ಡಿ ಆದರೂ ಮಾಡ್ಬೋದು, ಅಥವಾ ಚಾನಲ್ ಹಿಸ್ಟ್ರಿ ಆದರೂ ಮಾಡ್ಬೋದು. ಥರ್ಡ್ ಆಪ್ಷನ್ನ ನೀವು ಥರ್ಡ್ ಫೀಚರ್ನ ಎನೇಬಲ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ಸೆಕೆಂಡ್ ಅಂದರೆ ಇಂಟರ್ಮೀಡಿಯೇಟ್ ಫೀಚರು ಕಂಪಲ್ಸರಿಯಾಗಿ ಎನೇಬಲ್ ಆಗಿರಬೇಕು. ಸೊ ಥರ್ಡ್ ಆಪ್ಷನ್ನ ನೀವು ಯಾವ ಥರ ಎನೇಬಲ್ ಮಾಡಬೇಕಂದ್ರೆ ಇಲ್ಲಿ ಅಸೆಸ್ ಫೀಚರ್ಸ್ ಅಂತ ಇದೆಯಲ್ಲ, ಇಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ವಿಡಿಯೋ ವೆರಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡು ಅಸೆಸ್ ಫೀಚರ್ಸ್ ಅಂತ ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಅಪಿಯರೆನ್ಸ್ ಅಂದರೆ ವಿಡಿಯೋ ವೆರಿಫಿಕೇಷನ್ ಆಗಿ ಈ ಒಂದು ಥರ್ಡ್ ಆಪ್ಷನ್ ಎನೇಬಲ್ ಆಗುತ್ತೆ. ಈ ಥರ ಎನೇಬಲ್ ಮಾಡಿಕೊಂಡು ಫೈನಲ್ ಆಗಿ ಸೊ ನೀವು ಕೊನೆಯದಾಗಿ ಸೆಟ್ಟಿಂಗ್ಸಲ್ಲಿ ಮತ್ತೆ ಎಕ್ಸ್ಟ್ರಾ ಏನಾದರೂ ಸೆಟ್ಟಿಂಗ್ಸ್ ಮಾಡಬೇಕಂದ್ರೆ ಸೊ ಅಪ್ಲೋಡ್ ಡಿಫಾಲ್ಟ್ಸ್. ಸೊ ಇಲ್ಲಿ ನೀವು ಬೇಸಿಕ್ ಟೈಟಲ್ಸ್ ಅಂದರೆ ಆ್ಯಡ್ ಟೈಟಲ್ ಡಿಸ್ಕ್ರಿಪ್ಷನ್ಸ್ ಆಫ್ ಯುವರ್ ವಿಡಿಯೋ ರಿಲೇಟೆಡ್ ಟೈಟಲ್ಸ್ ಹಾಕ್ಬೋದು. ಸೊ ಇಲ್ಲಿ ಅಬೌಟ್ ಯುವರ್ ವೀಡಿಯೋಸ್ ಇಲ್ಲಿ ನೀವು ಡೀಟೇಲ್ಸ್ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್ ಆ್ಯಂಡ್ ವಿಸಿಬಿಲಿಟಿನ ನೀವು ಪಬ್ಲಿಕ್ಕಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ನೀವು ಕೊನೆಯದಾಗಿ ಇದನ್ನು ನೀವೇನು ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಆಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕ್ಯಾಪ್ಷನ್ಸ್ ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಟೈಟಲ್ ಡಿಸ್ಕ್ರಿಪ್ಷನ್ ಯಾವ ಲ್ಯಾಂಗ್ವೇಜ್ ಬೇಕು, ಇಂಗ್ಲೀಷು ಕನ್ನಡನೋ, ಸೊ ಆ ಲ್ಯಾಂಗ್ವೇಜ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಫೈನಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೇಗೆಪ್ಪ ಅಂತ ಅಂದರೆ ಇಲ್ಲಿ ನೀವು ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ರಿಯೇಟ್ ಅಂತ ಹೋಗಿ ಅಪ್ಲೋಡ್ ವಿಡಿಯೋ ಅಂತ ಆಪ್ಷನ್ ಇದೆ. ಇಲ್ಲಿ ನೀವು ಸೆಲೆಕ್ಟ್ ಫೈಲ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮ್ಮದೇ ಆದ ಒಂದು ವಿಡಿಯೋ ಫೈಲ್ಸ್ ಅಥವಾ ವಿಡಿಯೋ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಅಂತ ಕೊಟ್ಟರೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಈ ಥರ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಹೌ ಟು ಕ್ರಿಯೇಟ್ ದ ಯೂಟ್ಯೂಬ್ ಚಾನಲ್.